ಹಲೋ, ಎಲ್ರಿಗೂ ನಮಸ್ಕಾರ. ಕಡ್ಡಾಯ ಕನ್ನಡ ಪೇಪರ್ ಯಾರು ಬರೀಬೇಕು ಮತ್ತು ಯಾರು ಬರೀಬಾರ್ದು ಅಂತೇಳಿ. ನೀವು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರು ನೀವಿಲ್ಲಿ ಕನ್ನಡ ಬರೀಲೇಬೇಕು. ಒಂದು ಸಲ ಕ್ಲಿಯರ್ ಮಾಡಲೇಬೇಕು. ಯಾರು 2024ರಲ್ಲಿ VO ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಾ ಅವರು ಬರೆಯೋ ಅವಶ್ಯಕತೆ ಇಲ್ಲ. ಯಾರು ಇವಾಗ ನ್ಯೂ ಅಪ್ಲಿಕೆಂಟ್ ಇದ್ದೀರಾ ಅವರು ಎಕ್ಸಾಮ್ ಅಟೆಂಡ್ ಮಾಡಬೇಕು. ಇಲ್ಲಿ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್, ಇದರಲ್ಲಿ ನೀವು 35 ಕ್ವಶನ್ ರೈಟ್ ಮಾಡಲೇಬೇಕು. ಇದರಿಂದ ನಿಮಗೆ 50 ಮಾರ್ಕ್ಸ್ ಬರುತ್ತೆ. ಅಟ್ಲೀಸ್ಟ್ 35 ಕ್ವಶನ್ಸ್ ನೀವು ರೈಟ್ ಮಾಡಬೇಕು. ಹೋದ ವರ್ಷ VO ಎಕ್ಸಾಮಲ್ಲಿ 9000 ಸ್ಟೂಡೆಂಟು ಫೇಲ್ ಆಗಿದ್ದಾರೆ. ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ ಅವರು. ನೆಕ್ಸ್ಟು ರಿಜಿಸ್ಟ್ರೇಷನ್ ನಂಬರ್ ಇಲ್ವೋ, ಯಾರ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇಲ್ವೋ ಅವರು ಇನ್ನೂ 2 ಡೇಸ್ ವೇಟ್ ಮಾಡಬೇಕು. ಯಾಕಂದರೆ KEA ಕಡೆಯಿಂದ ನಾರ್ಮಲ್ ಮೆಸೇಜ್ ಬರುತ್ತೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಥೇಳಿ. ಸೊ ಈ 2 ಡೇಸಲ್ಲಿ ನಿಮಗೆ ನಾರ್ಮಲ್ ಮೆಸೇಜ್ ಕಳಿಸ್ತಾರೆ ಅವರು. ಇದು ಎಕ್ಸಾಮ್ ಯಾರ್ಯಾರಿಗೆ ಅಂತಂದರೆ HK ಮತ್ತು ನಾನ್ HK ಇಬ್ರಿಗೂ ಇದೆ ಅಷ್ಟೇ.